ವಿದುರ ಚಿಕ್ಕಪ್ಪನವರಿಗೆ ನಮೋ ನಮ. ಸಹೋದರ ದುಶ್ವಾಸನ ಸಿಂಧೂ ರಾಜ ಸೈಂಧವ, ನನ್ನ ಮಿತ್ರ ಕರ್ಣ ಗುರುರಾಜ, ಸೋದರ ಮಾವ ಶಗುನಿ ಮಾವ, ಇಂಥ ಕಣ್ಮಣಿಗಳು ನನ್ನ ಆಸ್ಥಾನದಲ್ಲಿರುವಾಗ ನನ್ನನ್ನು ಎದುರಿಸಬಲ್ಲ ಯಾರಿದ್ದಾರೆ? ಕೇಳಿದ್ರ? ರಾಜ್ಯ ಕೋಶವನ್ನು ಕಳೆದುಕೊಂಡು ಅರಣ್ಯದಲ್ಲಿ ಅಲೆದಾಡುತ್ತಿರುವ ಪಾಂಡವರು ಅರ್ಧ ರಾಜ್ಯವನ್ನು ಕೇಳರಂತೆ ಕೊಡಬಹುದೇ ತಾತ? ದುರ್ಯೋಧನ, ಪಾಂಡವರಿಗೆ ನ್ಯಾಯವಾಗಿ ಸಲ್ಲಬೇಕಾದ ಅರ್ಧ ರಾಜ್ಯವನ್ನು ಕೊಟ್ಟು ಸುಖದಿಂದ ಬಾಳು. ತಾತ ಏನು ಹೇಳಿದ್ರಿ? ಪಾಂಡವರಿಗೆ ಅರ್ಧ ರಾಜ್ಯವನ್ನು ಕೊಡಬೇಕು? ರಾಜಾದಿರಾಜ ನಾನು ಅದನ್ನು ತಿಳಿದುಕೊಳ್ಳಬೇಕು. ನನ್ನ ಬಳಿಯ 11 ಕ್ಷಣ ಸೈನ್ಯ ಇರುವುದು. ಅದರ ಹಿಡಿತಕ್ಕೆ ಸಿಕ್ಕಿದ ಆ ಪಾಂಡವರು ಮುದಿಸಿದ ಆನೆ ಕಾಲಿಗೆ ಸಿಕ್ಕಿ ನುಚ್ಚು ನೂರಾಗಿ ಹೋಗುವುದು. ಸೋದರ, ನಮ್ಮ ಪಾಂಡವರ ರಣವನ್ನು ಪ್ರಾರಂಭಿಸಲು ಸರಿಯಾದ ಕರ್ಮ ಉಪದೇಶಕನ ಯಾರು? ನಮ್ಮ ಅಂಗಾಧಿಪತಿಯವರ ಬಲೆ ಬಲೆ. ಭೀಷ್ಮ ದ್ರೋಣಾದಿಗಳ ಕಣ್ಣ ಮುಂದೆ ಬೆಳೆದ ನಮಗೇತಕ್ಕೆ ಆ ವಿಚಾರ ಗುರುರಾಜ? ಚಾರನೆ ವರ್ತಮಾನವೇನು? ಯಾರು? ಪುರುಷೋತ್ತಮ. ಯಾವ ಪುರುಷೋತ್ತಮ? ಯಾರಿಗೆ ಪುರುಷೋತ್ತಮ? ರಾಜಾದಿರಾಜನಲ್ಲಿರುವಾಗ ಆ ದನ ಕಾಯುವ ಗೊಲ್ಲನು ಪುರುಷೋತ್ತಮನು. ನೇರವಾಗಿ ನನ್ನ ಮನೆಗೆ ಬರದೆ
ಆ ದಾಸಿ ಪುತ್ರನ ಮನೆಗೆ ಹೋಗಿರುವಂತೆ. ಬರಲಿ. ದುರ್ಯೋಧನ, ಆ ಪಾಂಡವರಿಗೆ ನ್ಯಾಯವಾಗಿ ಬರಬೇಕಾದ ಅರ್ಧ ರಾಜ್ಯವನ್ನು ಕೇಳಲು ಶ್ರೀಕೃಷ್ಣ ಪರಮಾತ್ಮನು ರಾಜಭಾರಿಯಾಗಿ ಬರುತ್ತಿರುವನು. ಅದು ಅಲ್ಲದೆ ನಿನ್ನ ಯಾಜನೆಯಾಗಿ ಬರುತ್ತಿರುವ ಯಾರು? ದಾಸಿಪುತ್ರ ವಿದುರ ಏನು ಹೇಳಿದೆ? ಪಾಂಡವರಿಗೆ ಅರ್ಧ ರಾಜ್ಯವನ್ನು ಕೊಡಬೇಕು. ರಾಜಾದಿರಾಜ ನಾನು ಅದನ್ನು ತಿಳಿದುಕೊಳ್ಳಬೇಕು. ಸಾಕು, ಬಾಯಿ ಮುಚ್ಚು. ದುರ್ಯೋಧನ, ಬಲವಂತನಾದ ನಿನಗೆ ನ್ಯಾಯವೋ ಅಧೀನವೋ ನಿನ್ನ ಮರಣಕಾಲವು ತಮಿಸುತ್ತಿರುವುದು. ಅದಕ್ಕಾಗಿ ಈ ರೀತಿ ಆಡ್ತಿರುವೆ. ದಾಸಿಪುತ್ರ, ಈ ದರ್ಪ ಚಕ್ರವರ್ತಿಗೆ ದಾಸಿಪುತ್ರನ ನೀತಿ ವಚನ ಅನವಶ್ಯಕ. ಸಹೋದರ, ಪಾಂಡವರ ಈ ದಾಸಿಪುತ್ರರನ್ನು ಸಭೆಯಿಂದ ಹೊರಗೆ ತಳ್ಳು. ಸಾಮರ್ಥ್ಯ ಉಂಟಾಯಿತೆ. ಹೇ ಪಾಪಿ, ಕೇಳು. ಹಿಂದೆ ದ್ರೌಪದಿಯ ವರ್ಷೋಪರಣ ಕಾಲದಲ್ಲಿ ನಿನ್ನ ತಡೆಯನ್ನು ಅರಿತು ಕೊಲ್ಲನು ಎಂದು ಪ್ರತಿಕ್ರಿಯೆ ಮಾಡಿದನು. ಅದನ್ನು ತಡೆ ಇಟ್ಟಿದ ಈ ನನ್ನ ದೊರಕನ್ನು ಅನರ್ಥವಾಯಿತು ರಾಜ, ಅನರ್ಥವಾಯಿತು. ವಿದುರನು ಸರ್ವೋತ್ತಮವಾದ ಬಿಲ್ಲನ್ನು ಮುರಿದು ಬಿಸಾಕಿತು. ಆತನು ಈ ಬಿಲ್ಲನ್ನು ಹಿಡಿದು ಯುದ್ಧ ಮಾಡಿದರೆ 3 ಲೋಕದಲ್ಲಿಯೂ ಸಹ ಅವನನ್ನು ಜಯಿಸಿರುತ್ತಿರಲಿಲ್ಲ. ಅರ್ಥ ಮಾಡಿದೆ ಗುರುರಾಜ. ಇಂಥ ಇದರೊಂದಿಗೆ ನೀನೆದುರುವುದೇ? ಆತನ ಬಿಲ್ಲಿನಿಂದ ಏನಾದತ್ತು? ನನ್ನ ಅರಮನೆಯಲ್ಲಿ ಲಕ್ಷಗಟ್ಟಲೆ ಬಿಲ್ಲಿರುವವು. ಆತನ ಬಿಲ್ಲಿನಿಂದ ಏನಾದತ್ತು? ಎಲ್ಲರೂ ಕೇಳಿ. ಆ ಕೃಷ್ಣನು ಬಂದಾಗ ಯಾರಾದರೂ ಎದ್ದು ನಮಸ್ಕರಿಸಿದ್ದೇ ಆದರೆ ಅವರನ್ನು ಸಭೆಯಿಂದ ಹೊರಗೆ ತಳ್ಳಬೇಕಾದ್ದು. ಎಚ್ಚರಿಕೆ ಸಹೋದರ, ಸೈನ್ಯದ ಪಟ್ಟಿಯನ್ನು ಸಿದ್ಧ ಮಾಡುವಂತೆ ಹೇಳಿದನಲ್ಲವೋ? ಸಿದ್ಧವಾಗಿದೆ. ಆ ಕೃಷ್ಣನು ಬಂದಾಗ ನಾನು ಇದನ್ನೇ ನೋಡುತ್ತಾ ಕುಳಿತಿರುವೆನು. ಎಷ್ಟು ದುರಾಂಕಾರಿಯಾಗಿ ವರ್ತಿಸುತ್ತಿರುವನು. ಭೀಷ್ಮ ದ್ರೋಣಾದಿಗಳು ಎದ್ದು ನಿಂತು ನಮಸ್ಕರಿಸಿದ್ರು ಸಹ ಕಣ್ಣೆತ್ತಿ ಸಹ ನೋಡದಂತೆ ಕುಳಿತಿರುವನಲ್ಲ. ತಾನಾಗಿ ಬಂದು ನಮಸ್ಕರಿಸುವಂತೆ ಮಾಡುವನು. ಯೋಗಮಾಯೇ, ಜಾಗೃತವಾಗು. ನನ್ನ ನಮಸ್ಕರಿಸಬಹುದೇ? ನಾನೇ ಅಲ್ಲಿಗೆ ಕೃಷ್ಣ, ನಾನು ನಮಸ್ಕರಿಸಲಿಲ್ಲ. ದೂತನಾಗಿ ಬಂದಿರುವ ನನ್ನ ದೂತ ಲಕ್ಷಣಗಳು ಹೇಗಿದೆ ಎಂದು ಪರೀಕ್ಷಿಸಿದೆ ಅಷ್ಟೇ. ನಾನು ನಮಸ್ಕರಿಸಿದೆಂದು ತಿಳಿದುಕೊಳ್ಳಬೇಡ. ನಾನು ನಮಸ್ಕರಿಸಿದ ಈ ಭೂಮಾತೆಗೆ ಬಂದಿದ್ದಾಯ್ತಲ್ಲ, ಈ ಪೀಠದಲ್ಲಿ ಅಲಂಕರಿಸು. ಕೃಷ್ಣ, ಯೋಧನ, ನೀನು
ಇದ್ದರೇನು, ಇದ್ದೇ ಇದೆ. ಕೃಷ್ಣ, ಗೋಪಿಕಾ ನರ್ತನವನ್ನು ನೋಡಿ ಬೇಸತ್ತಿರುವೆ. ನಮ್ಮ ರಾಜ್ಯಸಭೆಯ ನರ್ತನವನ್ನು ಸಂತೋಷ ಪಡು. ಯಾರಲ್ಲಿ ನರ್ತಕಿಯರನ್ನು ಬರೆ ಮಾಡಿ ಕರುನಾಳು ಕುರುಭೂಪ ರಾಜೇಶ್ವರ ಕುರುವಂಶ ಕುಲ ತಿಲಕ ಮೊಟ್ಟೇಶ್ವರಾಧೀನ ಕರುನಾಳು ಕುರುಭೂಪ ರಾಜೇಶ್ವರ ರಿಭುವಯಕರ ರೂಪ ಮನೋಗರ ಶಬರಿಯ ಬಲ್ಲ ಕರ್ಣನ ಪರಮಾಂತ ಸೋದರ ಮಾವನ ಚತುರ ಆರಿದೇವಿಯ ಪ್ರೇಮದ ಕುವರ ಎಲ್ಲವ ಪಲ್ಲವಾಯಿ ಜಗ ಕರುಣಾಳು ಕುರುಭೂಪ ನೀಲವರ್ಣಧ ಚಲುವ ಕೊಳಲನಾರನೆ ಜಗದ ಜನರ ಮರುಳುಗೊಳಿಪ ಕೃಷ್ಣ ಸಭೆಗೆ ತಡವಾಗಿ ಬಂದಿದ್ದಕ್ಕೆ ನಿನ್ನ ಪಾದಗಳಿಗೆ ಶಿರಸಾಷ್ಟಾಂಗ ನಮನಗಳು ಕೃಷ್ಣ ನಿನಗೆ ನರ್ತಕಿಯರ ಶಿರಸಾಷ್ಟಾಂಗ ನಮನಗಳು ಕೃಷ್ಣ ಮತ್ತೊಮ್ಮೆ ಯಾರಿ ತಗದಿ ಬೆದಕ ಚೆಂಡು ತಗದಿ ಬೆದಕ ಚೆಂಡು ತಗದಿ ಬೆದಕ ಚೆಂಡು ತಾಮ್ 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 ತಗದಿ ಬೆದಕ ಚೆಂಡು ತಗದಿ ಬೆದಕ ಚೆಂಡು ತಗದಿ ಬೆದಕ ಚೆಂಡು ತೈ 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 ಆಹಾ ಒಳ್ಳೆ ಗೆಜ್ಜೆ ನಾದ ಆಹಾ ಬಲೆ 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 ತಗದಿ ಬೆದಕ ಚೆಂಡು ತಗದಿ ಬೆದಕ ಚೆಂಡು ತಗದಿ ಬೆದಕ ಚೆಂಡು ತಾಮ್ ತಾಮ್ ಮನೆಗಿವನು ವೈರಿ ನಮ್ಮ ಹತ್ತಿನಪುರದೊಡೆಯ ಗದರಾರಿ ಕರುಣಾಳು ಕುರುಭೂಪ ರಾಜೇಶ್ವರ ಕುಲ ತಿಲಕ ಮಗುಟೇಶ್ವರಾಧಿ ಕರುಣಾಳು ಕುರುಭೂಪ ರಾಜೇಶ್ವರ 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 ತಗದೆ ಮಿತಕ ಚೆಂಡು ತಗದೆ ಮಿತಕ ಚೆಂಡು ತಗದೆ ಮಿತಕ ಚೆಂಡು ತಗದೆ ತಾ ತುಂಗ ತಕ್ಕ ತುಂಗ ತೀತ ಕೂತಕ್ಕ ತುಂಗ ದಿಗಿ ತಗ ದಿಗಿ ತಗ ದಿಗಿ ತಗ ತೈ ದಿಗಿ ತಗ ದಿಗಿ ತಗ ದಿಗಿ ತಗ ತೈ ದಿಗಿ ತಗ ದಿಗಿ ತಗ ದಿಗಿ ತಗ ತೈ ದಿಗಿ ತಗ ತೈ ದಿಗಿ ತಗ ತೈ ದಿಗಿ ತಗ ತಾ ತುಂಗ ತಕ್ಕ ತುಂಗ ತೀತ ಕೂತಕ್ಕ ತುಂಗ ದಿಗಿ ತಗ ದಿಗಿ ತಗ ದಿಗಿ ತಗ ತೈ ದಿಗಿ ತಗ ದಿಗಿ ತಗ ದಿಗಿ ತಗ ತೈ ದಿಗಿ ತಗ ದಿಗಿ ತಗ ದಿಗಿ ತಗ ತೈ ದಿಗಿ ತಗ ತೈ ದಿಗಿ ತಗ ತೈ ದಿಗಿ ತಗ ತಾ ತುಂಗ ತಕ್ಕ ತುಂಗ ದಿಗಿದ ಕೂತಕ್ಕ ತುಂಗ ದಿಗಿ ತಗ ದಿಗಿ ತಗ ದಿಗಿ ತಗ ತೈ ದಿಗಿ ತಗ ದಿಗಿ ತಗ ದಿಗಿ ತಗ ತೈ ದಿಗಿ ತಗ ದಿಗಿ ತಗ ದಿಗಿ ತಗ ತೈ ದಿಗಿ ತಗ ತೈ ದಿಗಿ ತಗ ತೈ ದಿಗಿ ತಗ ದಿಗಿ ತಗ ತೈ ದಿಗಿ ತಗ ತೈ ದಿಗಿ ತಗ ತೈ ಯಾರಲ್ಲಿ ರಾಜನರ್ತಕಿಯರಿಗೆ ಸೂಕ್ತವಾದ ಬಹುಮಾನವನ್ನು ಕೊಟ್ಟು ಕಳಿಸಿ ಆಗಬಹುದು ಮಹಾಪ್ರಭು ಹೆಜ್ಜೆಯೊಂದಿಗೆ ದುರ್ಯೋಧನ ತಾತ ಹೇಳ್ತೀನಿ ಕೇಳುತ್ತರ
ಬೇಕಾದ ಆತ ರಾಜ್ಯವನ್ನು ಕೊಟ್ಟು ಸುಖದಿಂದ ಬಾಳಕಂದ. ತಾತ ಪರಮಾತ್ಮ, ನೀನು ಬಂದ ಸಮಾಚಾರವನ್ನ ಸಭೆಗೆ ತಿಳಿಸಬೇಕು. ಪರಮಾತ್ಮ, ಆಗಬಹುದು. ಕೃಷ್ಣ, ಇವನ್ನ ನೀನು ಬಂದ ಸಮಾಚಾರವನ್ನು ತಿಳಿಸು. ಆಗಬಹುದು ಸುಯೋಧನ. ರಾಜ್ಯದ ವಿಚಾರವನ್ನು ಬಿಟ್ಟು ಬೇರೆ ಏನಾದರೂ ರಾಜ್ಯದ ವಿಚಾರ ಇಲ್ಲದಿದ್ದರೆ ನಾನು ಇಲ್ಲಿಗೆ ಬರುತ್ತಿದ್ದನೇ ಇಲ್ಲವಯ್ಯ. ನಡೆಯಲೇ ಪರಮಪೂಜ್ಯರಾದ ಆಚಾರ್ಯರೇ, ಕುರುವೃದ್ಧರೇ, ಕೌರವ ಪಕ್ಷೀಯರೇ, ಈ ದಿವಸ ನಾನು ಪಾಂಡವರ ರಾಯಭಾರಿಯಾಗಿ ಇಲ್ಲಿಗೆ ಬಂದಿರುವುದು. ಅವರು ಕಳಿಸಿರುವ ಸಂದೇಶವನ್ನು ನಿಮ್ಮ ಮುಂದಿಡುವುದು ನನ್ನ ಅಭಿಮತ. ಕುರು ಪಾಂಡವರ ಭವಿಷ್ಯ ರಾಜ್ಯ ಕಾರ್ಯ ವ್ಯವಸ್ಥೆಯು ಇಲ್ಲಿಯೇ ನಿರ್ಣಯಿಸಲ್ಪಡಬೇಕಾಗಿರುವುದರಿಂದ ನಾನು ನಿಮ್ಮ ಮುಂದೆ ಇರುವ ಪ್ರಶ್ನೆಗಳನ್ನು ಅನುಗ್ರಹಿಸಿ ಗಮನಿಸಬೇಕು. ಈ ವಿಷಯವಾಗಿ ಉಪೇಕ್ಷೆ, ಪಕ್ಷಪಾತ, ಅಸಂಬದ್ಧ ಪ್ರಲಾಪ, ಆತುರದ ನಿರ್ಧಾರ ಮುಂತಾದ ಭಾವನೆಗಳನ್ನು ತ್ಯಜಿಸಿ ತೀರ್ಪು ನೀಡಬೇಕು. ಒಂದು ವೇಳೆ ನೀವು ಹಾಗೆ ಮಾಡದೆ ಹೋದಲ್ಲಿ ಮುಂದೆ ಆಗುವ ಅನರ್ಥಗಳಿಗೆಲ್ಲ ನೀವೇ ಕಾರಣಭೂತರಾಗಿರಿ. ಈಗ ನಾನು ನಿಮ್ಮ ಮುಂದಿಡುವ ಪ್ರಶ್ನೆಯು ಸಮಗ್ರ ಭಾರತದ ಕ್ಷತ್ರಿಯ ರಾಜರ ಅಸ್ತಿತ್ವ ನಾಸ್ತಿತ್ವಗಳನ್ನು ನಿರ್ಧರಿಸುವುದೆಂದು ತಿಳಿಯಿರಿ. ಪವಿತ್ರವಾದ ಭರತ ಭೂಮಿಯನ್ನು ಶಾಂತಿ ಎಂಬ ಅಮೃತಧಾರೆಯಿಂದ ಅಭಿಷೇಕ ಮಾಡುವಿರೋ ಅಥವಾ ಈ ಮಾತೃಭೂಮಿಯನ್ನು ವೀರ ರಕ್ತದಿಂದ ತೋಯಿಸುವಿರೋ? ಇವೆರಡರಲ್ಲಿ ಒಂದು ವಿಷಯ ಇಲ್ಲಿಯೇ ನಿರ್ಣಯಿಸಲ್ಪಡಬೇಕು. ಸುಯೋಧನ, ಕೃಷ್ಣ, ಪೀಠಿಕೆಯಲ್ಲಿ ಕಾಲಹರಣ ಮಾಡದೆ ಮುಖ್ಯ ವಿಷಯಕ್ಕೆ ಬರುತ್ತೇನೆ. ಕಪಟದಲ್ಲಿ ಸೋತ ಪಾಂಡವರು ತಾವು ಮಾಡಿದ ಪ್ರತಿಜ್ಞೆಯಂತೆ ವನವಾಸ ಅಜ್ಞಾತವಾಸಗಳನ್ನು ಮುಗಿಸಿದ್ರಲ್ಲದೆ ನೀವುಗಳೆಲ್ಲ ಬಾಲ್ಯದಿಂದಲೂ ಅವುಗಳ ಮೇಲೆ ತೋರಿರುವ ವೈರತ್ವವನ್ನು ಮರೆಯಲು ಸಿದ್ಧರಿದ್ದಾರೆ. ಕೇಳಿದರ ಅವರ ಪ್ರಿಯ ವಿನಯ ವಚನಗಳನ್ನು? ಸುಯೋಧನ, ಕೃಷ್ಣ, ವಿಷಭೋಜನ, ಲಾಕ್ಷಾಗ್ರಹ, ಕಪಟ ದ್ಯೂತ ಇವೆಲ್ಲಕ್ಕಿಂತ ಮುಗಿಲಾಗಿ ತುಂಬಿದ ರಾಜ್ಯಸಭೆಯಲ್ಲಿ ಅಪಹರಣ ಇಂಥ ಮಹಾಪಾಪಗಳನ್ನೆಲ್ಲ ಮನ್ನಿಸಿ ನಿಮ್ಮೊಡನೆ ಸಂಧಿಗಾಗಿ ಯಾಚಿಸುತ್ತಿರುವ ಇಂಥ ಸುಸಮಯನ್ನು ವ್ಯರ್ಥ ಮಾಡಿದಿರಿ. ಸಂಧಿಗೆ ಸಮ್ಮತಿಸಿ ಅವರ ಸಂದೇಶದೊಡನೆ
ಗುರುಪಿತ ಭೀಷ್ಮರೇ, ಇದು ಯಾವ ಧರ್ಮ? ಭರತ ಭೂಮಿಗೆ ಸ್ವತಂತ್ರರಾರು. ಭರತ ಭೂಮಿಗೆ ಸ್ವತಂತ್ರರಾರು. ಗುರುಕುಲಕ್ಕೆ ಗುರು ದ್ರೋಣರೇ, ಗುರುಕುಲಕ್ಕೆ ಗುರು ದ್ರೋಣರೇ, ಇದು ಯಾವ ನ್ಯಾಯ? ಕಪಟ ವಂಚನೆ ಮೋಸ ಅಟ್ಟಹಾಸ. ಕಪಟ ವಂಚನೆ ಮೋಸ ಅಟ್ಟಹಾಸ. ಅರಸುವವರನ್ನು ನಶಿಸಿದೆ ಮಹಾರಾಜ. ಧರಣಿಯಾಡಿದವರೆಲ್ಲ ಮರಳಿ ಬರರು. ಧರಣಿಯಾಡಿದವರೆಲ್ಲ ಮರಳಿ ಬರರು. ಭರತವಂಶ ಕುಲಾಂತಕನಲ್ಲವಯ್ಯ. ಸಮಭಾಗವನಿತ್ತು ಸಮಭಾಗವನಿತ್ತು ಸುಗದಿ ಮಾಡು ಸುಯೋಧನ. ಅವರ ಸಂದೇಶದೊಡನೆ ನನ್ನ ಈ ಸಂದೇಶವನ್ನು ತಿಳಿಸಿದ್ದೇನೆ. ಮುಂದಿನ ವಿಚಾರಗಳನ್ನು ಕರ್ತವ್ಯಗಳನ್ನು ನಿರ್ಣಯಿಸಲ್ಪಡಬೇಕಾದದ್ದು ಪ್ರಾಜ್ಞರಾದ ನಿಮ್ಮೆಲ್ಲರಿಗೂ ಸೇರಿದೆ. ಧೃತರಾಷ್ಟ್ರ, ಪ್ರಿಯ ಪುತ್ರರೇ, ದ್ರೋಣಾದಿ ಪ್ರಮುಖರೇ, ಪರಮಾತ್ಮ ನೀಡಿದ ಆ ಸಮಾಚಾರವು ನಿರೂಪಿಸಿರುವುದು, ಆ ರಾಜ್ಯ ಕಾರ್ಯವನ್ನ ನೀವೆಲ್ಲರೂ ತಿಳಿದುಕೊಂಡಂತೆ ಆಗಿರುವುದು. ಅದರಂತೆ ಪಾಂಡವರಿಗೆ ಸಲ್ಲಬೇಕಾದ ರಾಜ್ಯವನ್ನು ಕೊಟ್ಟು ಸುಖದಿಂದ ಬಾಳಬೇಕು. ದುರ್ಯೋಧನ ತಾತ ದುರ್ಯೋಧನ ತುಡುಕಿನ ತುಡುಡವ ತ್ವರಣಿ ಧರಣಿ ಪಾ ತುಡುಕಿನ ತುಗುಡವ ತ್ವರಣಿ ಧರಣಿ ಪಾ ಧರೆಯೊಳು ತ್ಯಾಗಿಯ ಪಯಣಿ ಗುರುಗ ಧರೆಯೊಳು ತ್ಯಾಗಿಯ ಪಯಣಿ ಗುರುಗ ಸಾಧಿಸದಿರೋ ಚಲ ಪೈಯವ ಮಾರೆ
ಸಮಾಧಾನದ ಸಮಯವನ್ನ ನಾವು ವ್ಯರ್ಥಗೊಳಿಸಿದರೆ ಮುಂದೆ ಅಮೃತವು ವಿಷವಾಗುವುದು. ಪಾಂಡವರು ನೀವು ಸಹೋದರಲ್ಲವೇ? ನಿಮ್ಮಲ್ಲಿ ವಿರೋಧವೇದಕ್ಕೆ? ದುರಾಭಿಮಾನವನ್ನು ಬಿಟ್ಟು ಅವರಿಗೆ ಸಲ್ಲಬೇಕಾದ ಅರ್ಧ ರಾಜ್ಯವನ್ನು ಕೊಟ್ಟು ಸುಖದಿಂದ ಬಾಳುಕಂದ. ಆಚಾರ್ಯರೇ, ಹೀಗೆ ತಂದೆಗೆ ಸುಸಮಯವು. ಇದನ್ನು ಹಠದಿಂದ ನಿರಾಕರಿಸಬೇಡಿ. ಬೇಡ, ಅವರು ನಿನ್ನ ಚಿಕ್ಕಪ್ಪನ ಮಕ್ಕಳಲ್ಲವ. ಅವರಿಗೆ ಕೊಡಬೇಕಾದ ರಾಜ್ಯವನ್ನು ಕೊಟ್ಟು ಸುಖವಾಗಿ ಬಾಳು ದುರ್ಯೋಧನ. ಆಚಾರ್ಯರೇ, ಇದೇ ನಮ್ಮ ಅಭಿಮತ. ವತ್ಸ ದುರ್ಯೋಧನ, ತಂದೆ ದುರ್ಯೋಧನ, ಶ್ರೀಕೃಷ್ಣನ ಸಂದೇಶವು ಪಿತಾಮಹ ಭೀಷ್ಮನ ಉದ್ದೇಶವು ನನ್ನ ಆದೇಶ ಒಂದೇ ಆಗಿದೆ. ಕಂದ, ಇನ್ನಾದರೂ ಯುದ್ಧದ ಚಿಂತೆಯನ್ನು ಬಿಡು. ನಿನ್ನ ವೃದ್ಧ ಜನನೀ ಜನಕರಿಗೆ ಸಂತೋಷವನ್ನುಂಟು ಮಾಡು ಕಂದ. ಕುಮಾರ, ಬಂಧು ಬಾಂಧವರ ರಕ್ತಪಾತದಿಂದ ಈ ಭರತ ಭೂಮಿಯನ್ನು ಅರಾಜಕವಾಗಿ ಮಾಡಬೇಡ. ದುರ್ಯೋಧನ,
ದುರ್ಬೋಧನೆಗೆ ಕಿವಿ ಕೊಡಬೇಡ. ಆ ಪಾಂಡವರು ನಿನಗೆ ಸಹೋದರರಲ್ಲವೇ? ತಂದೆ, ಓಹೋ ಚಿಕ್ಕಪ್ಪ, ಉಪದೇಶ ಮಾಡುವವರಲ್ಲಿ ನೀವು ಒಬ್ಬರು. ನಡೆಯಲಿ ನಿಮ್ಮ ಅರಣ್ಯ ರೋದನೆ. ಏನು ನನ್ನ ರೋದನವೋ ಹರಣ ರೋದನೆ? ಹೇ ಪಾಪಿ, ನಾನು ಸುಮ್ಮನಿದ್ದರೆ ದೋಷವು ಸಂಭವಿಸುವುದು. ಪಿತಾಮಹ ಭೀಷ್ಮ, ಗುರು ದ್ರೋಣರು, ಶ್ರೀಕೃಷ್ಣ ಪರಮಾತ್ಮಗಿಂತ ನಾನು ಹೆಚ್ಚಿಗೆ ಹೇಳಲಾರೆ. ರಾಜ್ಯವೆಲ್ಲ ನೀನೇ ಅನುಭವಿಸು. ಸ್ವಲ್ಪ ಭೂಮಿಯಾದರೂ ಪಾಂಡವರಿಗೆ ಕೊಡು. ಇದು ನನ್ನ ಅಭಿಮತ. ಚಿಕ್ಕಪ್ಪ, ಈ ನೀತಿಯನ್ನು ಪಾಂಡವರಿಗೆ ಹೇಳಲೋದಿಲ್ಲ ಏಕೆ? ನಿನಗಾಗಲಿ, ಆ ಕೃಷ್ಣರಿಗಾಗಲಿ, ಈ ತಾತನಿಗಾಗಲಿ, ಈ ತಂದೆಗಾಗಲಿ ನನ್ನಲ್ಲೇ ದೋಷ ಕಂಡು ಬರುವುದು. ಪಾಂಡವರು ದುರ್ದೋಷಿಗಳು, ಪಾಂಡವರ ಪಕ್ಷಪಾತಿಯಾದ ನೀವು ಚೆನ್ನಾಗಿ ಹೇಳಿದಿರಿ. ಕೃಷ್ಣ, ನಿನ್ನ ದೂತತ್ವವನ್ನು ನೀನು ಬಹಳ ಚೆನ್ನಾಗಿ ಮುಗಿಸಿದೆ. ಸಹೋದರ, ಈ ನಿನ್ನ ಮರಳು ಮಾತಿಗೆ ಒಡಂಬಡುವ ಬುದ್ಧಿಹೀನನು ಈ ದುರ್ಯೋಧನನಲ್ಲ. ಇದು ಶುದ್ಧ ಶುದ್ಧ ರಕ್ತ. ಕೊಳಚೆ ನೀರಲ್ಲ ಕೃಷ್ಣ, ಕೊಳಚೆ ನೀರಲ್ಲ. ಇಷ್ಟೊಂದು ಅಪಮಾನ ದುರ್ಯೋಧನ. ಇದು ನಿನ್ನ ದುರಾಗ್ರಹದ, ದುರಹಂಕಾರದ, ದುಸ್ಸಹವಾಸದ, ದುರಾಶಯದ, ದುರಭಿಮಾನ ವಿಚಾರ ಮಾಡುವ ಕೃಷ್ಣ. ಹಾಗಲ್ಲ, ಕೇಳು. ಏನು ನಮ್ಮದು ದುರಾಗ್ರಹದ, ದುರಾಂಕಾರದ, ದುಸ್ಸಹವಾಸದ, ದುರಾಶಯದ, ದುರಾಭಿಮಾನವು? ಹಾಗಲ್ಲ, ಕೇಳು ಕೃಷ್ಣ. ಈ ದುರ್ಯೋಧನನನ್ನು ಪುಡಿಗೈದು ನಿನ್ನ ಭೀಮ, ಹೊಟ್ಟೆಭಾಗ ಭೀಮ, ಅದು ದುರಾಶಯ. ಈ ನನ್ನ ಮಿತ್ರ ಕರ್ಣನನ್ನು ಸಂಹರಿಸಬೇಕೆಂದನಲ್ಲವೋ ಆ ನಿನ್ನ ನಪುಂಸಕ ಪಾರ್ಥ, ಅದು ದುರಹಂಕಾರ. ನಿನ್ನಂಥ ಕಪಟಿಯ ಸ್ನೇಹವನ್ನು ಬೆಳೆಸಿದಿರಲ್ಲ ಆ ಪಾಂಡವರು, ಅದು ದುರಾಶಯ. ದುರ್ಯೋಧನ ದುಶ್ವಾಸರನ್ನು ಪುಡಿಗೈದು ಬರೆದ ಕಾಂಡದಲ್ಲಿ ಧ್ವಜ ಪಟಾಕಿಯನ್ನು ಹಾರಿಸಬೇಕು ಆ ನಿನ್ನ ಪಾಂಡವರು, ಅದು ದುರಾಗ. ನಾವೇ ಸಮರ್ಥರು, ನಾವೇ ಜಯಿಸಿಲರು ಎಂದು ಹೆಮ್ಮೆ ಪಡುತ್ತಿರುವರಲ್ಲವೋ ನಿನ್ನ ಪಾಂಡವರು, ಅದು ದುರಾಭಿಮಾನ. ಹೆಚ್ಚೇನು ಕೃಷ್ಣ, ನೀವು ಯಾರೇ ಏನೇ ಹೇಳಿದರು ಈ ಕೌರವನ ನಿರ್ಧಾರ ಚಲಿಸಲಾಗದು. ಕೃಷ್ಣ, ಯಾರು ನನ್ನೆದರಿಸಬಲ್ಲವರು? ಜಗದೇಕ ಮಲ್ಲನನ್ನು ಯಾರು ನನ್ನೆದರಿಸಬಲ್ಲವರು? ಕೃಷ್ಣ, ಹೇಳಿದ ಹಠವನ್ನು ಬೆಳೆದಲೆ ಜಯಿಸಿ, ಹೇಳಿದ ಹಠವನ್ನು ಬೆಳೆದಲೆ ಜಯಿಸಿ, ಕಡುವೈರಿಗಳ ರಣದಲ್ಲಿ ಸೆಣಚಿ, ಕಡುವೈರಿಗಳ ರಣದಲ್ಲಿ ಸೆಣಚಿ, ಯಾರು ನನ್ನೆದರಿಸಬಲ್ಲವರು? ಜಗದೇಕ ಮಲ್ಲನನ್ನು ಯಾರು ನನ್ನೆದರಿಸಬಲ್ಲವರು? ಒಂದೇ ಪುತನನ್ನು ಪಂಪದಿ ಸೋಲಿಸಿ, ಒಂದೇ ಪುತರನ್ನು ಪಂಪದಿ ಸೋಲಿಸಿ ಎಂದೋ ಕಳಿಸಿದ ಕಾನನಗೆ, ಎಂದೋ ಕಳಿಸಿದ ಕಾನನಗೆ, ಯಾರು ನನ್ನೆದರಿಸಬಲ್ಲವರು? ಜಗದೇಕ ಮಲ್ಲನು ಯಾರು ನನ್ನೆದರಿಸಬಲ್ಲವರು? ಕೃಷ್ಣ, ಸುಮ್ಮನೆ ಗಂಡ ಶೋಷಣೆಯಿಂದ ಪ್ರಯೋಜನವಿಲ್ಲ. ನೀನು ಬಂದು ದಾರಿಯದಿರಿ. ಸಹೋದರ, ನಿನ್ನ ಅಭಿಪ್ರಾಯವೇನು? ಹೃದಯದಲ್ಲಿ ಪ್ರಜ್ವಲಿಸುತ್ತಿರುವ ಕೋಪ ಚಲಿಯು ಇಂದ ಶಾಂತವಾಗುವುದಿಲ್ಲ ಕೃಷ್ಣ, ಶಾಂತವಾಗುವುದಿಲ್ಲ.
ಅಭಿಮತವೇ ನನ್ನ ಅಭಿಮತ. ಕೃಷ್ಣ, ಆ ಅರ್ಜುನನೇ ಹಾಗೆ ತೀರದ ಹೊರತು ಈ ರಾಧೆಯನಿಗೆ ಮೃಷ್ಟಾನ್ನವು ರುಚಿಸದು. ಬರೇ ಬರೇ ಕರ್ಣ. ಸಂಜೆಯ ಅಂತಿಮ ಕಾಲದಲ್ಲಿ ಶಾಂತಿಯನ್ನು ಬಯಸುವ ಈ ವೃದ್ಧರಿಗೆ ಸ್ವಾಭಾವಿಕವಾದ್ದು, ನಮ್ಮಂತ ವೀರರಿಗಲ್ಲ ರಾಜೇಂದ್ರ. ಕರ್ಣ, ನೀನು ಸಹ ಇವರಂತೆಯೇ ಮಾತನಾಡುತ್ತಿರುವೆಯಲ್ಲ. ಕೇವಲ ಅರ್ಜುನನ ಮೇಲಿನ ವೈಯಕ್ತಿಕ ವೈರಕ್ಕೋಸ್ಕರ ಇಡೀ ಕ್ಷತ್ರಿಯ ಕುಲವನ್ನೇ ನಾಶ ಮಾಡಲು ಹೊರಟಿರುವೆಯಾ? ಇದು ನಿನಗೆ ಧರ್ಮವೇ ಕರ್ಣ? ಕೃಷ್ಣ, ಪಾಂಡವರ ಮೇಲೆ ಪಕ್ಷಪಾತ ಬುದ್ಧಿಯಿಂದ ಅರ್ಧ ರಾಜ್ಯವನ್ನು ಕೇಳಲು ಬಂದಿಲ್ಲವೇ? ಹಾಗಲ್ಲ ಕೇಳು ಕೃಷ್ಣ. ಸ್ವಾರ್ಥ ಸಾಧನೆಗಾಗಿ ಅರ್ಧ ರಾಜ್ಯದ ನೆಪವೇ. ಕೃಷ್ಣ, ಆಗಿ ಕೊಳ್ಳಲಿನಗೆ ನಾಡನಾರು. ಇದವ ಮರೆತು ಕೆಳಗಿದರೆ ಪುಣ್ಯ ಬರುವುದು ವೀರ ಸಮರ. ಪಕ್ಷಪಾತ ಬುದ್ಧಿಯಿಂದ ಅರ್ಧ ರಾಜ್ಯವನ್ನು ಕೇಳಲು ಬಂದೆ ಅಲ್ಲವೇ? ಹಾಗಲ್ಲ ಕೇಳು ಕೃಷ್ಣ, ನಾನು ನನ್ನ ಸ್ವಾಮಿಗಾಗಿ ನನ್ನ ಧರ್ಮವೇ ಎಷ್ಟೋ ಮೇಲೆಯ ಕೃಷ್ಣ. ಈ ನಿನ್ನ ಕೃತ್ರಿಮ ಸಂಧಾನಕ್ಕೆ ನಾವೆಂದೂ ಸಾವು
ಚಕ್ರವರ್ತಿಗಳಾದ ನಿಮ್ಮೊಡನೆ ಮಾತನಾಡುವುದೇ ಅನುಚಿತ. ಆದರೂ ಒಂದು ವಿಷಯವನ್ನು ಹೇಳುತ್ತೇನೆ, ಕೇಳಿ ಸುಯೋಧನ. ಕೃಷ್ಣ ಭಾರತ ಭೂಮಿ ಸಹೋದರರು ಬಂಧುಗಳು ಒಂದು ಸಾರಿ ದೃಷ್ಟಿಸಿ ನೋಡು. ಕೇವಲ ನಿನ್ನೊಬ್ಬರ ಸಲುವಾಗಿ ಇಡೀ ಗುರುಕುಲವನ್ನೇ ನಾಶ ಮಾಡಿದವರು. ಪಾಂಡವರು ನಿನ್ನ ತಂದೆ ಪ್ರಭುತ್ವವನ್ನು ಅಂಗೀಕರಿಸುವರು, ನಿನ್ನನ್ನು ಯುವರಾಜನೆಂದು ಸನ್ಮಾನಿಸುವರು. ನಿನ್ನೆಲ್ಲರ ಸ್ನೇಹ ಮಮತೆ ಹೊರತಾಗಿ ಅವರಿಗೆ ಮತ್ಯಾವುದು ಬೇಡ. ಸುಯೋಧನ, ಇದು ಅತ್ಯಂತ ಮಹತ್ವದ ವಿಷಯ. ಸಂಧಿಗೆ ಸಮ್ಮತಿಸು, ಸಂಧಿಯನ್ನು ನಿರಾಕರಿಸಬೇಡ. ಅಲ್ಪ ಪ್ರಯತ್ನದಿಂದ ನೀನು ಮಹಾ ಬಲವನ್ನೇ ಹೊಂದಿವೆ ಸುಯೋಧನ. ಶತ್ರುಗಳು ತಲೆಬಾಗಿ ನಿನ್ನಲ್ಲಿ ಕ್ಷಮಾಭಿಕ್ಷೆ ಬೇಡುವರು, ಮಿತ್ರರು ಪುಳಕಿತರಾಗಿ ನಿನ್ನನ್ನು ಆಲಂಗಿಸುವರು. ಈ ಸಾಮ್ರಾಜ್ಯ ಶಾಸನವು ನಿರಾಯಾಸವಾಗಿ ನಿನ್ನ ಕೈ ಸೇರುವುದು ಸುಯೋಧನ. ಪಾಂಡುರಂಗರೊಡನೆ ಪ್ರಜಾಪಾಲನ ಯಜ್ಞದಲ್ಲಿ ಸಮಾನವಾದದಿಂದ ದೀಕ್ಷಿತನಾಗು. ಆವಾಗ ನೀನು ವಿಶ್ವದಲ್ಲಿ ಆದರ್ಶ ನರಪತಿ ಎನ್ನಿಸುವೆ. ಇಡೀ ಮಾನವ ಕೋಟಿ ನಿನ್ನನ್ನು ಆದರ್ಶ ನರಪತಿ ಎಂದು ಹೊಗಳುವರು. ನಾನು ವಿಜಯಿ ಯದುಪತಿಯಾದ ನಾನು ಕೇವಲ ಪಾಂಡವರ ಸಲುವಾಗಿ ಅಲ್ಲ, ನಿನ್ನ ಸಲುವಾಗಿ, ನಿಮ್ಮಗಳ ಸಲುವಾಗಿ, ಮುಂದೊದಗುವ ಮಾನವ ಕೋಟೆಯನ್ನು ಉತ್ತರಿಸುವ ಸಲುವಾಗಿ ನಿನ್ನಲ್ಲಿ ಭಿಕ್ಷೆಯನ್ನು ಬಿಡುತ್ತಿರೋದು. ಇದರಲ್ಲಿ ನನ್ನ ಅಪರಾಧವೇನು ಕೃಷ್ಣ? ಜೂಜಾಡಿ ರಾಜ ಸಂಪತ್ತನ್ನು ಕಳೆದುಕೊಂಡಿದ್ದು ನನ್ನ ತಪ್ಪೆ. ಸತ್ಯ ಪರಿಪಾಲನೆಗಾಗಿ ಅರಣ್ಯವಾಸ ಮಾಡಿದ್ದು ಅಧರ್ಮದ ಕಾರ್ಯವು. ಇದರಲ್ಲಿ ನಿನ್ನ ಅಪರಾಧವೇನು ಕೃಷ್ಣ? ಕೆಳದನ್ನು ಮರೆತೆಯ ಸುಯೋಧನ? ಕೃಷ್ಣ, ತುಂಬಿದ ರಾಜ್ಯಸಭೆಗೆ ಸಹೋದರರ ಪತ್ನಿ ಎಂಬುದು ಮರೆತು ಆಕೆಯನ್ನು ಎಳೆತಂದು ಮಾಡಿದ ನಿನ್ನ ಅವಾಚ್ಯ ಅಪರಾಧವು ನಿನ್ನನ್ನು ಅನಂತ ಪ್ರಳಯ ಧೂಮಕೇತುವಿನಂತೆ ನಿನ್ನ ನೂಚ ಸಂಸ್ಕೃತಿಯನ್ನು ಹಿಂಬಾಲಿಸುವುದು. ಸುಯೋಧನ, ಕೃಷ್ಣ, ಧರ್ಮನಿಷ್ಠರು ಸ್ನೇಹಶೀಲರು ಆದ ಪಾಂಡವರೊಡನೆ ಜನಜ್ಞವಾದ ರಾಕ್ಷಸಿ ವೃತ್ತಿಯನ್ನು ತೋರಿದೆ. ವಾರಣಾವತದ ಅರಗಿನ ಮನೆ, ಏಕಚಕ್ರ ನಗರದಲ್ಲಿ ಕುಂತಿಗಾದ ಭಂಗ, ವಿಷಭೋಜನ, ಲಾಕ್ಷಾಗ್ರಹದಾನ ಇವೆಲ್ಲವನ್ನು ಮರೆತೆಯ ಸುಯೋಧನ. ಕೃಷ್ಣ, ಭೀಷ್ಮ ದ್ರೋಣಾದಿಗಳ ಮಾತನ್ನು ನಿರಾಕರಿಸಿ ಅನ್ಯಾಯ ಆಚರಣೆ ತೊಡಗಿರುವ ನಿನಗೆ ಕೀರ್ತಿ ಶ್ರೇಯಸ್ಸು ಎಂದಿಗೂ ಲಭಿಸುವುದಿಲ್ಲ. ಕೃಷ್ಣ, ಅದು ನಿನ್ನ ಭ್ರಮೆ. ಈ ಕುರು ಸಾಮ್ರಾಜ್ಯವಲ್ಲ, ರಕ್ತದ ಮಡಿಲಲ್ಲಿ ಕೊಚ್ಚಿ ಹೋದರು ಈ ಸುಯೋಧನನು ಮಶಾನದ ಮಣ್ಣಲ್ಲಿ ಮಣ್ಣಾಗಿ ಮಣ್ಣು ಮುಚ್ಚಿ ಹೋದರು. ಛಲವನ್ನು ಬಿಡೆ, ಛಲವನ್ನು ಕೊಡೆ.
ಪ್ರಯೋಜನವಿಲ್ಲ. ನೀನು ಬಂದು ದಾರಿಯದಿನಿ ಸಹೋದರ ಮಾವ. ಈ ದರ್ಪಿತ ವಾಕ್ಯಗಳನ್ನು ನೀನೆಷ್ಟು ಬರೇ ಮಾವ ಸಹೋದರ. ಅಣ್ಣ, ಇದು ಕೌರವರ ರಾಜ್ಯಸಭೆ ಅಲ್ಲ, ಪಾಂಡುರನ್ನ ಮಿತ್ರಕೂಟ. ನಮ್ಮ ಅನ್ನವನ್ನು ತಿಂದು ಪರಿಪುಷ್ಟರಾದ ಈ ವೃದ್ಧರು ನಿನ್ನ ಅವಹೇಳನವನ್ನು ಹೇಗೆ ತಲಕಚಿತರಾಗಿ ಕೇಳುತ್ತಿರೋದು ನೋಡೋಣ. ಇಲ್ಲಿಂದ ಹೋಗೋಣ. ಬರೇ ಸಹೋದರ, ಸರಿಯಾಗಿ ಹೇಳಿದೆ. ಇಂಥವರ ಮುಂದೆ ನಮಗೇನು ಕೆಲಸ? ಕಡೆ ಹೋಗೋಣ. ತಡೆಯುವರ್ಯಾರು ದಂಡವನ್ನೇ ಪರಮೋಪಾಯ ಎಂದು ಅನುಸರಿಸುವನು ಕುಲವನ್ನು ಹೇಗೆ ರಕ್ಷಿಸಿಕೊಳ್ಳುವಿರಿ? ಒಂದು ನಿಮಿಷ ಕುಮಾರನಿಲ್ಲಿ ರಾಜೇಂದ್ರ, ಪುತ್ರ ಪ್ರೇಮದಿಂದ ಕರ್ತವ್ಯ ಮೂಢರಾದ ನೀವು ಈ ಅಖಂಡ ಸಾಮ್ರಾಜ್ಯದ ಶಾಸನದ ಭಾರವನ್ನ ಹೇಗೆ ನಿರ್ವಹಿಸಬಲ್ಲರು? ದುರಳನಾದಂತಹ ಈ ದುರ್ಯೋಧನನ ಕೈಗೆ ರಾಜದಂಡವನ್ನು ಕೊಡುವುದರಿಂದ
ಅಧರ್ಮಕ್ಕೆ ಆಹ್ವಾನ ಕೊಟ್ಟಂತಾಗು. ಆದ್ದರಿಂದ ಶ್ರೀಕೃಷ್ಣನ ಮಾತಿನಿಂದ ನಡೆದರೆ ಸ್ವರ್ಗದ ದಾರಿಯು ನಿರಾಪದವಾಗು. ಏಕೆ ನನ್ನೊಡನೆ ಮಾತನಾಡಲು ನಿನಗೆ ಇಚ್ಛೆಲ್ಲವೇ? ನನ್ನ ಮಾತನ್ನು ಕೇಳಿ. ಈಗಲೇ ಪಾಂಡವರಿಗೆ ಆದ ರಾಜ್ಯವನ್ನು ಕೊಟ್ಟು ಸಮಾನ ಭಾವದಿಂದ ಈ ರಾಜ್ಯವನ್ನು ಆಳಿ. ಅಮ್ಮ, ಅದೇ ಮಾತು. ನಿನ್ನ ಮಗನಾಗಿ ನಾನು ಕ್ಷತ್ರಿಯ ಧರ್ಮವನ್ನು ಬಿಡಲಾರೆ. ಕೃಷ್ಣ ಎಲ್ಲವನ್ನೂ ಕೇಳಿದೆಯಲ್ಲ, ಸುಮ್ಮನೆ ಯುದ್ಧಕ್ಕೆ ಸಿದ್ಧನಾಗು. ನಾನಿನ್ನು ಕೆಲಸವಿಲ್ಲ, ನನಗೆ ಕೊಡ್ತೇನೆ. ಅಧರ್ಮ ಸಭೆಯಿಂದ ಉನ್ಮತ್ತನಾದ ನಿನ್ನಂತಹ ಮೂಢನಿಗೆ ಧರ್ಮಾಚರಣೆಗೆ ಸಮಯವೇ ಇಲ್ಲ. ಹಸಿದ ಬೇಟೆಯ ನಾಯಿಯಂತೆ ಮೃತ್ಯುವು ನಿನ್ನನ್ನು ಬೆನ್ನಟ್ಟಿ ಬರುತ್ತಿರುವಾಗ ಸಮಯದಲ್ಲಿ ಹದಭಾಗ್ಯ ಕುಮಾರ, ನೀನು ನಾಶವಂದುವೆ. ನಿನ್ನ ಸಂಗಡ ಈ ಕುರುಕುಲವೆಲ್ಲವೂ ನಾಶವಾಗು. ನಿನ್ನ ಅಂಧಪಿತನ ಶೋಕ ಸಾಗರದಲ್ಲಿ ಮುಳುಗುತ್ತಾನೆ. ನಾನು ಕೂಡ ನೀರವ ಮೌನದಿಂದ ವಿಷಾದಮಯ ದೃಶ್ಯವನ್ನು ನೋಡಬೇಕಾಗಿ. ಹೇ ವಿಧಾತ, ಈ ಗಾಂಧಾರಿಯ ಲಲ್ಲಾಟದಲ್ಲಿ ಇನ್ನೂ ಎಂತಹ ಕರುಣಾಕಥೆಯನ್ನು ಬರೆದಿರುವೆ. ದುರ್ಯೋಧನನ ದರ್ಪವು ಇಷ್ಟೊಂದು ಮಿತಿ ಮೀರಿದೆ. ವಾಸುದೇವ, ಕೈ ಜೋಡಿಸಿ ಬೇಡವೆನು. ಈ ಸಜ್ಜನರಿಂದ ಪರಿತ್ಯಕ್ತವಾದಂಥ ಪಾಪಮಯವಾದ ಸಭೆಯಲ್ಲಿ ನೀನು ಒಂದು ಕ್ಷಣವೂ ಇರುವುದು. ಈಗಲೇ ಹೊರಟು ಹೋಗು ವಾಸುದೇವ, ಹೊರಟು ಹೋಗು. ರಾಜಮಹಿಷಿ, ವಾಸುದೇವ, ದರ್ಪ ಅಂದ ದುರ್ಯೋಧನಿಗೆ ನಾನು ಇಲ್ಲಿಂದ ಪಲಾಯನ ಮಾಡುವುದೇ ಅದು ಎಂದಿಗೂ ಆಗತಕ್ಕ ಮಾತಲ್ಲ. ಕಂಸ, ಶಿಶುಪಾಲಾದಿ ದಾನವರನ್ನು ಲೀಲಾ ಮಾತಿನಿಂದ ಸದಬಿಡದ ನಾನು ಒಬ್ಬ ಸಾಮಾನ್ಯ ಮನುಷ್ಯನಿಗೆ ಭಯಭೀತನಾಗಲೇ ತಾಯಿ. ಭಯವಲ್ಲ ಪ್ರಭು. ತಾಯಿ, ದಾನವ ವಿಜಯ ಎದುಪದಿಗೆ ಶತ್ರುಗಳ ಭಯವೇ, ಗದಾ ಚಕ್ರಪಾಣಿಗೆ ವಿರೋಧಿಗಳ ಚಿಂತೆಯೇ. ನಾನು ಭಯಕ್ಕಾಗಿ ಹೇಳುತ್ತಿಲ್ಲ ವಾಸುದೇವ. ನನ್ನ ಗುರುವಿನ ಅವಹೇಳನವನ್ನು ನನ್ನ ಸಮ್ಮುಖದಲ್ಲಿ ಮಾಡುತ್ತಿದ್ದರೆ ನಾನು ತಾನೇ ಹೇಗೆ ಸಹಿಸಲಿ? ಅದು ನನ್ನ ಈ ಕುಲಾಂಗನ ಪುತ್ರನ ಕೈಯಲ್ಲಿ. ನಿನ್ನ ಚರಣಗಳನ್ನು ಮುಟ್ಟಿ ಬೇಡಿಕೊಳ್ಳುವುದು. ಈಗಲೇ ನೀನು ಇಲ್ಲಿಂದ ಹೊರಟು ಹೋಗು ವಾಸುದೇವ, ಹೊರಟು ಹೋಗು. ಏನು ರಾಜಮಹಿಷಿ, ಏನು ಈ ದಿವಸ ನಾನು ನಿನ್ನ ಸಲುವಾಗಿ ಇಲ್ಲಿಂದ ಪಲಾಯನ ಮಾಡುವುದು? ನಾನು ಯಾವ ಮಾತ್ರ ಆಸೆಯಿಂದ ಇಲ್ಲಿಗೆ ಬಂದನು ಅದು ದೀಪವನ್ನು ನಂದಿಸಿದ ಪಚಕದಂತೆ, ಬಿರುಗಾಳಿಗೆ ಸಿಕ್ಕಿದ ಹುಲ್ಲುಕಡ್ಡಿಯಂತೆ ದುರ್ಯೋಧನನ ಅಹಂಕಾರವು ನಾಶವಾಗಿ ಹೋಯಿತು. ಆ ದುರ್ಯೋಧನನು ನಾನು ಪ್ರಿಯ ಬಂಧುವಿನಂತೆ ಆಲಂಗಿಸಲು ಬಂದನು. ಆದರೆ ಅವನು ತೋರಿದ ಔದಾರತ್ಯವು ನನ್ನ ಗೆಳತನದ ವರದಾಸ್ತವನ್ನು ವೈರ್ಯ ವಜ್ರಮುಷ್ಟಿಯಾಗಿ ಮಾರ್ಪಟ್ಟಿತು. ಈ ರಾಜಸಭೆಯ ಅಶಾಂತ ವಾತಾವರಣವು ನನ್ನ ಶಾಂತಿ ಎಂಬ ಕಪೋತ ರೆಕ್ಕೆಗಳು ಹುಟ್ಟಿ ಹಾರಾಡುವ ಮುನ್ನವೇ ದುರ್ಮಣಕ್ಕೀಡಾಯಿತು. ಆದರೂ ಚಿಂತೆಮಯ ಇಲ್ಲ ರಾಜಮಹಿಷಿ. ಆಸೆಯಿಂದ ಬಂದ ನಾನು ಇಲ್ಲಿಂದ ಪಲಾಯನ ಮಾಡುವೆನು. ಎಲ್ಲೋ ವಂಚಕ, ಇನ್ನೆಲ್ಲಿಗೆ ಬೇಡ, ಎಲ್ಲೋ ಸಹೋದರ, ಈ ಕಳ್ಳ ಕೃಷ್ಣನನ್ನು ಬಂಧಿಸಿ
ಬಟ್ಟೆಯಿಂದ ಬೆಂಕಿಯನ್ನು, ಬೀಸಣಿಕೆಯಿಂದ ಬಿರುಗಾಳಿಯನ್ನು, ಮರಳಿನಿಂದ ಸಾಗರವನ್ನು ಬಂಧಿಸಲು ಯತ್ನಿಸಿದಂತೆ ನಿಮ್ಮ ಈ ಪ್ರಯತ್ನವು ವಿಫಲವಾಗುವುದು. ಯೋಗಮಾಯೆ ಜಾಗೃತರಾಗು. ಕರ್ಣ, ನನ್ನ ಸಂಗಡ ಬಾಕರ್ಣ, ನಿನಗೆ ಕೆಲವೊಂದು ವಿಚಾರವನ್ನು ಹೇಳಬೇಕಾಗಿರುವುದು.